ಮೊದಲ ಪ್ರಶ್ನೆ ಬಂದು ಭಾರತ ದೇಶದಲ್ಲಿ ಯಾವ ದಿನ ಪರಾಕ್ರಮ ದಿನವನ್ನಾಗಿ ಆಚರಿಸಲಾಗುತ್ತದೆ? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಕಾರ್ಗಿಲ್ ವಿಜಯಿ ದಿನ, ಬಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ, ಸಿ ಭಾರತೀಯ ಸೈನ್ಯ ದಿನ, ಡಿ ಮೇಲಿನ ಯಾವುದು ಅಲ್ಲ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ಕೊಟ್ಟಿದ್ದೇನೆ. ಸರಿಯಾದ ಉತ್ತರ ಹೇಳಿ. ಸರಿಯಾದ ಉತ್ತರ ಬಿ ಸುಭಾಷ್ ಚಂದ್ರ ಬೋಸ್ ಜನ್ಮದಿನ. ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕದಲ್ಲಿ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಈಗಿನ ರಾಯಭಾರಿ ಯಾರು? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಸುದೀಪ್, ಬಿ ಉಪೇಂದ್ರ, ಸಿ ಡಾಲಿ ಧನಂಜಯ, ಡಿ ಮುರಳಿ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಸಿ ಡಾಲಿ ಧನಂಜಯ. ನೆಕ್ಸ್ಟ್ ಪ್ರಶ್ನೆ ಬಂದು 2024ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪಡೆದ ಎಂ.ಕೆ. ಶ್ರೀಧರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಕೈಗಾರಿಕಾ, ಬಿ ಕ್ರೀಡಾ, ಸಿ ಕಲೆ, ಡಿ ಶಿಕ್ಷಣ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಡಿ ಶಿಕ್ಷಣ. ನೆಕ್ಸ್ಟ್ ಪ್ರಶ್ನೆ ಬಂದು ಇತ್ತೀಚೆಗೆ ಜಾಗತಿಕ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದ ಕವಯಿತ್ರಿ ಯಾರು? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಕಮಲಾ ಪಾಟೀಲ್, ಬಿ ಭಾರತಿ ನಾಯಕ್, ಸಿ ಶಾರದಾ, ಡಿ ಮಮತಾ ಜಿ ಸಾಗರ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಡಿ ಮಮತಾ ಜಿ ಸಾಗರ್. ನೆಕ್ಸ್ಟ್ ಪ್ರಶ್ನೆ ಬಂದು ಭಾರತದಲ್ಲಿ ಯಾವ ನದಿಯನ್ನು ರುದ್ರಗಂಗಾ ಎಂದು ಕರೆಯುತ್ತಾರೆ? ನೋಡಿ ಫ್ರೆಂಡ್ಸ್, ಮೊದಲ ಆಪ್ಷನ್ಸ್: ಎ ಗೋದಾವರಿ, ಬಿ ಕೃಷ್ಣಾ, ಸಿ ಕಾವೇರಿ, ಡಿ ನರ್ಮದಾ. ನಾನು ನಿಮಗೆ 10 ಸೆಕೆಂಡ್ ಟೈಮನ್ನು ನೀಡುತ್ತೇನೆ. ಸರಿಯಾದ ಉತ್ತರ ಎ ಗೋದಾವರಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.